ನಮಸ್ತೆ ಸ್ನೇಹಿತರೆ, ನಾನು ನನ್ನ ಮಾತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೆ ನೆಕ್ಸ್ಟ್ ನನ್ನ ವಿಡಿಯೋಗಳದ್ದು ನೋಟಿಫಿಕೇಷನ್ ಆಟೋಮೆಟಿಕ್ಕಾಗಿ ಬಂದು ತಲುಪುತ್ತೆ. ಇವತ್ತು ನಾನು ಜಾಂಡೀಸ್ಗೆ ಒಂದು ಒಳ್ಳೆ ಮನೆಮದ್ದಿನ ಜೊತೆ ಬಂದಿದ್ದೀನಿ. ಇದನ್ನು ಯಾಕೆ ಹೇಳಬೇಕು ಅನ್ನಿಸ್ತಂದರೆ, ಇದು ತುಂಬ ಔಷಧಿ ಮಾಡದೇ ಇದ್ದರೆ ಮಾರಣಾಂತಿಕವಾದ ಕಾಯಿಲೆನೇ ಇದು. ತುಂಬ ಜಾಸ್ತಿ ಆದಾಗ ಆಸ್ಪತ್ರೆಗಳಲ್ಲೂ ತುಂಬ ಸೆಣಸಾಡಬೇಕಾಗುತ್ತೆ. ಆ ಕಾರಣಕ್ಕೋಸ್ಕರ ನನಗೂ ಒಂದು 6ನೇ ಕ್ಲಾಸೋ 7ನೇ ಕ್ಲಾಸೋ ಏನೋ ಇದ್ದಾಗ ಆಗಿತ್ತು ಜಾಂಡೀಸು. ಜಾಸ್ತಿ ಆಗಿತ್ತು ನನಗೆ. ಉಗುರುಗಳೆಲ್ಲ ಎಲ್ಲೋ ಕಲರ್ ಆಗಿಬಿಟ್ಟಿತ್ತು, ಅರಶಿಣದ ಕೊಂಬಿನ ಥರ, ಅಷ್ಟು ಜಾಸ್ತಿ ಆಗಿತ್ತು. ಆವಾಗ ಈ ನೆಲನೆಲ್ಲಿ ಇದೆಯಲ್ಲ, ನೀವು ಕೇಳಿದ್ದೀರಿ, ಎಷ್ಟು ಜನ ನೋಡಿದಿರೋ ಗೊತ್ತಿಲ್ಲ, ಭಾಳಷ್ಟು ಜನ ಕೇಳಿರ್ತೀರಿ. ಈ ನೆಲನೆಲ್ಲಿ, ಇದರಲ್ಲಿ 2 ಥರದ ಗಿಡಗಳಿದ್ದಾವೆ ನೆಲನೆಲ್ಲಿನಲ್ಲಿ, ಬಿಳಿ ಮತ್ತು ಕೆಂಪು. ಇದು ಬಿಳಿದು, ಇದರ ಕಾಂಡ ಎಲ್ಲ ನೋಡಿ ಬಿಳಿನೇ ಇದೆ. ಇನ್ನೊಂದು ಕೆಂಪು ಬರುತ್ತೆ, ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅದು ಫುಲ್ ಕೆಂಪಿರುತ್ತೆ ಗಿಡ. ಈ ಎಲೆ ಅಡಿ ಸೈಡ್ ಎಲ್ಲನೂ ಕೆಂಪಿರುತ್ತೆ. ಈ ನೆಲನೆಲ್ಲಿ ಅಂತಂದರೆ, ಈ ಎಲೆಯ ಕೆಳಭಾಗದಲ್ಲಿ ಸಣ್ಣ ಸಣ್ಣ ನೆಲ್ಲಿಕಾಯಿ ಥರ ಕಾಯಿಗಳಿರ್ತವೆ ನೋಡಿ. ಈ ಎಲೆಯ ಅಡಿ ಭಾಗದಲ್ಲಿ ಇದು ತಿಂದರೆ ನೆಲ್ಲಿಕಾಯಿ ಥರನೇ ಟೇಸ್ಟು. ಈ ಗಿಡ ಇಷ್ಟು ದೊಡ್ಡದಾಗುತ್ತೆ, ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗುತ್ತೆ ಇದರಿಂದ. ಈ ಗಿಡವನ್ನು ಒಂದು ಸಲಕ್ಕೆ ಇದನ್ನು ಬೆಳಿಗ್ಗೆ ಸಂಜೆ ತಗೊಳ್ಳೋದಿರುತ್ತೆ. ಒಂದು 2 ಮುಷ್ಟಿ ಆಗೋಷ್ಟಾದರೂ ಬೇಕು ಒಂದು ಸಲಕ್ಕೆ. ನಾವು ಎಷ್ಟು ತಗೊತೀವೋ ಅದರ 4ನೇ ಒಂದು ಭಾಗದಷ್ಟು ಇದನ್ನು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ನಾವು ಮುಷ್ಟಿಯಲ್ಲಿ ತಗೋಬೋದು, ಅಥವಾ ಅಳತೆ ಮಾಡಿದ್ರೆ 4ನೇ ಒಂದು ಭಾಗದಷ್ಟು ಹಸಿ ಜೀರಿಗೆಯನ್ನು ಸೇರಿಸ್ಕೋಬೇಕು. ಕಲ್ಲಿನಲ್ಲೇ ಅರಿಬೇಕು, ಇದನ್ನು ಮಿಕ್ಸಿನಲ್ಲೆಲ್ಲ ಹಾಕಿ ಗ್ರೈಂಡ್ ಮಾಡೋದಲ್ಲ, ಕಲ್ಲಿನಲ್ಲೇ ಅರ್ಕೊಳ್ಬೇಕು. ಯಾಕೆಂತಂದರೆ ಈಗ ಮೊದಲೆಲ್ಲ ನೋಡಿ ಕಲ್ಲಿನಲ್ಲೇ ಈ ಮಸಾಲೆಯನ್ನೆಲ್ಲ ಕಡಿದು ಸಾಂಬಾರೆಲ್ಲ ಮಾಡ್ತಿರೋದು, ತುಂಬ ಟೇಸ್ಟ್ ಅದು. ನಾವು ಮಿಕ್ಸಿನಲ್ಲಿ ರುಬ್ಬಿದಾಗ ಅದು ಅರ್ಧದಷ್ಟು ಅದರಲ್ಲೇ ಬೆಂದೋಗ್ಬಿಟ್ಟಿರುತ್ತೆ ಮಸಾಲೆ, ಬಿಸಿ ಆಗುತ್ತೆ, ಅದರ ಪೌಷ್ಟಿಕಾಂಶಗಳು, ಅದರ ಘಮ ಎಲ್ಲನೂ ಹೋಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಇದರಲ್ಲಿರುವಂತಹ ಔಷಧೀಯ ಗುಣಗಳು ಆದಷ್ಟು ಇದರಲ್ಲೇ ಇರಬೇಕಂತಂದರೆ ಕಲ್ಲಿನಲ್ಲೇ ಅರಿಬೇಕು. ನುಣ್ಣಗೆ ಹರ್ಕೊಂಡು 1-2 ಮುಷ್ಟಿಯಷ್ಟು ನೀವು ತಗೊಂಡ್ರೆ ಅದನ್ನು ಒಂದು ಸಲಕ್ಕೆ ಉಪಯೋಗಿಸ್ಬೋದು. ಈಗ ಬೆಳಿಗ್ಗೆ 1 ಲೋಟ ಹಸಿ ಹಾಲಿಗೆ ಇದನ್ನು ಬೆರೆಸಿ, ಅರೆದಿದ್ದನ್ನು ಬೆರೆಸಿ ಕುಡಿಬೇಕು. ಬೆಳಿಗ್ಗೆ ಸಂಜೆ ಅದೇ ಥರ 7 ದಿವಸ ಕಂಟಿನ್ಯೂ ಆಗಿ ಮಾಡಬೇಕು. ಅದಕ್ಕೆ ಹೆಚ್ಚಾಗಿ ಸ್ವಲ್ಪ ತಂಪಿನ ಪದಾರ್ಥಗಳನ್ನೇ ಉಪಯೋಗಿಸ್ಬೇಕು. ತಂಪು ಜಾಸ್ತಿ ಮಾಡಬೇಕು. ನಾವು ತಿನ್ನೋ ಐಟಮಲ್ಲೆಲ್ಲ ನಾವು ತಂಪು ಪದಾರ್ಥಗಳನ್ನು ಸೇವಿಸಬೇಕು ಜಾಸ್ತಿಯಾಗಿ. ತುಂಬ ಅಂದರೆ 100% ಕಡಿಮೆ ಆಗುತ್ತೆ. ನನಗೆ ಕಡಿಮೆ ಆಗಿದೆ ಇದೇ ಔಷಧಿಯಿಂದ, 100% ಅದರಲ್ಲೇ ಕಡಿಮೆ ಆಗಿರೋದು. ಆಸ್ಪತ್ರೆಯಿಂದ ಒಂದು ಮಾತ್ರೆ ಕೂಡ ನಾನು ತಗೊಂಡಿಲ್ಲ. ನನಗೀಗಲೂ ಅದು ಚೆನ್ನಾಗಿ ನೆನಪಿದೆ. ಮತ್ತು ಈಗಲೂ ಔಷಧಿನ ಕೊಡ್ತಾರೆ, ಹಾಗಾಗಿ ನಾನು ಆ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ. 100% ಕಡಿಮೆ ಆಗುತ್ತೆ, ಟ್ರೈ ಮಾಡಿ ನೋಡಿ. ಮತ್ತು ಇದೇ ಕಷಾಯ ಮಾಡಿ ಕುಡಿಬೋದು ಆರಾಮಾಗಿ. ಈ ಬಾಯಲ್ಲಿ ಹೀಟ್ ಆದಾಗ ಬಾಯಲ್ಲಿ ಬಿಳಿ ಗುಳ್ಳೆಗಳೆಲ್ಲ ಹೇಳ್ತವೆ, ಅದಕ್ಕೆಲ್ಲ ಒಳ್ಳೆಯದಾಗುತ್ತೆ. ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಕಷಾಯ ಮಾಡ್ಕೊಂಡು ಕುಡಿಬೋದು. ಇದಕ್ಕೇನು ಲಿಮಿಟೇಷನ್ ಏನಿಲ್ಲ, ಇಷ್ಟೇ ಕುಡಿಬೇಕು, ಇದಕ್ಕಿಂತ ಜಾಸ್ತಿ ತಗೋಬಾರ್ದು ಅಂತ ಏನಿಲ್ಲ. ಆರಾಮಾಗಿ ಎಷ್ಟು ಬೇಕಾದರೂ ಕುಡಿಬೋದು, ಏನೂ ತೊಂದರೆ ಇಲ್ಲ ಇದರಿಂದ. ತುಂಬ ಒಳ್ಳೆ ಔಷಧಿಯುಕ್ತ ಗಿಡ ಇದು. ಯಾರ ಮನೆಯಲ್ಲಾದರೂ ಇದ್ದರೆ ಇದನ್ನು ಡೈಲಿ ಕಷಾಯ ಮಾಡ್ಕೊಂಡು ಕುಡೀರಿ, ಏನೂ ತೊಂದರೆ ಇಲ್ಲ. ವೇಸ್ಟ್ ಅಂತೂ ಮಾಡಬೇಡಿ ಈ ಗಿಡವನ್ನು. ತುಂಬ ಪವರ್ಫುಲ್ ಮೆಡಿಸಿನ್ ಇರುವಂತಹ ಗಿಡ. ಇನ್ನೂ ಕೆಲವೊಂದಕ್ಕೆ ಆಗ್ಬೋದೇನೋ, ಬಟ್ ನನಗಿಷ್ಟೇ ಗೊತ್ತಿರೋದು, ಅದಕ್ಕೆ ಅಷ್ಟನ್ನೇ ಹೇಳ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ನಾನು ಒಂದಷ್ಟು ಔಷಧಿಗಳ ಬಗ್ಗೆ ಹೇಳ್ತಾ ಇರ್ತೀನಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಇನ್ನೂ ಒಂದಷ್ಟು ಯಾವುದಾದ್ರೂ ಔಷಧಿಗಳ ಬಗ್ಗೆ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ. ನಾನು ಖಂಡಿತ ನನಗೆ ಗೊತ್ತಿದ್ದರೆ ಹೇಳ್ತೀನಿ, ಖಂಡಿತವಾಗ್ಲೂ ನಾನು ಮಾಡಿದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ಮತ್ತು ಒಂದಷ್ಟು ಅಷ್ಟೇ 100% ಕನ್ಫರ್ಮ್ ಇದ್ದರೆ, ಬೇರೆ ಯಾರೋ ಮಾಡಿದ್ದು ಕೂಡ 100% ಕನ್ಫರ್ಮ್ ಇದ್ದರೆ ಮಾತ್ರ ನಾನು ಹೇಳಬಲ್ಲೆ, ಇಲ್ಲಾಂದರೆ ಸುಮ್ಮನೆ ನಾನು ಹೇಳೋದಿಲ್ಲ. ಆ ಕಾರಣಕ್ಕೋಸ್ಕರ ಒಂದಷ್ಟೇನೋ ನಿಮಗೆ ಕ್ವಶನ್ಗಳಿದ್ರೆ ಹಂಚ್ಕೊಳ್ಬೋದು ಇಲ್ಲಿ. ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಿ ನೀವು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ನನಗೆ ತುಂಬ ಖುಷಿ ಇದೆ. ನಿಮ್ಮ ಪ್ರೀತಿಯ ಬಗ್ಗೆ ನಾನು ಚಿರಋಣಿಯಾಗಿರುತ್ತೆ ನಿಮಗೆ ಯಾವಾಗಲೂ. ಹೀಗೆ ಇನ್ನೂ ವಿಡಿಯೋಗಳ ಜೊತೆಗೆ ಬರ್ತಾ ಇರ್ತೀನಿ. ಇನ್ನೂ ಹೊಸ ಹೊಸ ಮನೆಮದ್ದಿನ ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ.
ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ರಿಗೂ ಹೀಗೆ ವಿಡಿಯೋನ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.